ಸಿಎಂ ಬಂದಾಯ್ತು, ಹೊಸ ಸರ್ಕಾರ ಕೂಡ ಶುರುವಾಯ್ತು. ಆದ್ರೆ ಈಗ ರಾಜ್ಯದ ಕೋಟ್ಯಾಂತರ ಜನರಿಗಿರುವಂತ ಒಂದೇ ಒಂದು ಪ್ರಶ್ನೆ, ಗೃಹಲಕ್ಷ್ಮಿ 2000 ಹಣ ಇನ್ನು ಮುಂದೆ ಬರಲ್ವಾ? 200 ಯೂನಿಟ್ ಫ್ರೀ ಕರೆಂಟ್ ಏನಾದ್ರೂ ನಿಲ್ಲುತ್ತಾ? ಮಹಿಳೆಯರ ಫ್ರೀ ಬಸ್ ಪ್ರಯಾಣಕ್ಕೆ ಬ್ರೇಕ್ ಬೀಳುತ್ತಾ? ಯುವ ನಿಧಿ, ಅನ್ನಭಾಗ್ಯ ಯೋಜನೆಗಳ ಕಥೆ ಏನಾಗುತ್ತೆ? ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇತಿಹಾಸದಲ್ಲೇ ಅತಿ ದೊಡ್ಡ ಪರಿಶೀಲನೆಗೆ ಮುಂದಾಗಿದೆ. ನೀವು ಒಂದೇ ಒಂದು ಕೆಲಸ ಮಾಡದೇ ಇದ್ರೆ ಫಲಾನುಭವಿಗಳ ಪಟ್ಟಿಯಿಂದ ನಿಮ್ಮ ಹೆಸರೇ ಕಾಣೆಯಾಗುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಹೊಸ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಏನ್ ಹೇಳಿದ್ದಾರೆ ಇದರ ಬಗ್ಗೆ? ಗ್ಯಾರಂಟಿ ಯೋಜನೆಗಳು ಕಂಟಿನ್ಯೂ ಆಗುತ್ತಾ? ಹೊಸ ರೂಲ್ಸ್ ಏನು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಕರ್ನಾಟಕ ರಾಜಕೀಯದಲ್ಲಿ ದೊಡ್ಡ ಚೇಂಜಸ್ ಆಗಿದೆ. ಹೊಸ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನ ಸ್ವೀಕರಿಸಿದ್ದಾಗಿದೆ. ಮುಖ್ಯಮಂತ್ರಿ ಬದಲಾವಣೆ ಆಗ್ತಿದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಸುದ್ದಿಗಳು ಹರಿದಾಡೋದಕ್ಕೆ ಶುರುವಾಗಿದೆ. ನಾನು ಕೂಡ ಇದನ್ನ ನೋಡಿದೆ. ಗೃಹಲಕ್ಷ್ಮಿ ಹಣ ನಿಲ್ಲುತ್ತಂತೆ, ಶಕ್ತಿ ಯೋಜನೆ ಬಂದಾಗುತ್ತಂತೆ, ಫ್ರೀ ಕರೆಂಟ್ ಇನ್ ಮುಂದೆ ಇಲ್ಲವಂತೆ, ಹೊಸ ಸರ್ಕಾರ ಹೊಸ ನಿಯಮವನ್ನ ತರ್ತಾ ಇದೆ ಅಂತೆ, ಇಂತ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ನಿಜಕ್ಕೂ ಸರ್ಕಾರ ಏನ್ ಹೇಳಿದೆ? ಮೊದಲು ಒಂದು ವಿಷಯವನ್ನ ಸ್ಪಷ್ಟವಾಗಿ ನಿಮಗೆ ಹೇಳ್ಬಿಡ್ತೀನಿ ಸ್ನೇಹಿತರೆ. ಹೊಸ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರಿಗಳ ಸಭೆಯಲ್ಲಿ ಹಾಗೆ ಮಾಧ್ಯಮಗಳ ಜೊತೆ ಮಾತನಾಡುವಾಗ ಒಂದು ವಿಚಾರದ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಹಿರಿಯ ಅಧಿಕಾರಿಗಳ ಮೊದಲ ಸಭೆ ನಿನ್ನೆ ನಡೆದಿತ್ತು, ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದಿತ್ತು. ಸೊ ಅಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ಹೇಳ್ತೀನಿ. ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುವಂತ ಪ್ರಶ್ನೆನೇ ಇಲ್ಲ. ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಕಂಟಿನ್ಯೂ ಆಗತ್ತೆ ಅನ್ನುವಂಥ ಒಂದಷ್ಟು ವಿಚಾರದ ಬಗ್ಗೆ ಹೇಳಿದ್ದಾರೆ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಸ್ನೇಹಿತರೆ. ಯೋಜನೆಗಳು ಕಂಟಿನ್ಯೂ ಆಗುತ್ತೆ ಹೌದು, ಆದ್ರೆ ಅನರ್ಹರನ್ನ ಹೊರಗಿಡುವಂತ ಒಂದು ದೊಡ್ಡ ಪ್ರಕ್ರಿಯೆ ಶುರುವಾಗತ್ತೆ. ಹಾಗಾದ್ರೆ ಒಂದೊಂದೇ ಯೋಜನೆ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೀವೀಗ ಏನು ಮಾಡಬೇಕು? ಈ ಒಂದು ಕೆಲಸ ಮಾಡಿಲ್ಲ ಅಂತಂದ್ರೆ ನಿಮಗೆ ಬರುವಂತ ಗೃಹಲಕ್ಷ್ಮಿ ಹಣ ಅಥವಾ ಫ್ರೀ ಕರೆಂಟ್ ಎಲ್ಲ ಕೂಡ ಕಟ್ ಆಗ್ಬೋದು. ಸೊ ಈಗ ಸ್ನೇಹಿತರೆ, ಮೊದಲನೇದಾಗಿ ತುಂಬಾ ಜನ ಕೇಳ್ತಿರುವಂತದ್ದು, ಗೃಹಲಕ್ಷ್ಮಿ ಹಣ ಏನಾದ್ರೂ ನಿಲ್ಲುತ್ತಾ ಮೇಡಮ್? ಇದರ ಅಪ್ಡೇಟ್ ಏನು ಅಂತ. ಸೊ ಹಾಗಾಗಿ ಫಸ್ಟ್ ನಾವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋಣ. ಸೊ ಈ ಒಂದು ಯೋಜನೆಯಡಿ ರಾಜ್ಯದ 1,20,00,000ಕ್ಕೂ ಹೆಚ್ಚು ಮಹಿಳೆಯರು ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನ ಪಡೀತಾ ಇದ್ದಾರೆ. ಸೊ ಸಿಎಂ ಬದಲಾವಣೆ ಆದ್ಮೇಲೆ ತುಂಬಾ ಜನ ಕೇಳ್ತಿರುವಂತದ್ದು, ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲಾ ಕಡೆ ಕೇಳ್ತಿರುವಂತದ್ದು, 2,000 ಏನಾದ್ರೂ ನಿಲ್ಲುತ್ತಾ ಅಂತ. ಸೊ ಸರ್ಕಾರ ಕೊಟ್ಟಿರುವಂತ ಉತ್ತರ ಏನ್ ಗೊತ್ತಾ? ಯೋಜನೆ ನಿಲ್ಲಲ್ಲ, 2,000 ಹಣ ಕಂಟಿನ್ಯೂ ಆಗತ್ತೆ. ಆದ್ರೆ ಸರ್ಕಾರದ ಗಮನ ಈಗ ಬೇರೆ ಕಡೆ ಇದೆ. ಯಾಕಂದ್ರೆ ಪರಿಶೀಲನೆಯಲ್ಲಿ ಕೆಲವು ಶಾಕಿಂಗ್ ವಿಚಾರಗಳು ಗೊತ್ತಾಗ್ತಾ ಇದೆ. 1000 ಅಲ್ಲ, ಲಕ್ಷಾಂತರ ಪ್ರಕರಣಗಳು. ಸರ್ಕಾರದ ಮಾಹಿತಿ ಪ್ರಕಾರ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಮೃತಪಟ್ಟಿದ್ರೂ ಕೂಡ ಅವರ ಹೆಸರಿನಲ್ಲಿ ಹಣ ಜಮೆ ಆಗ್ತಿರುವಂತ ಪ್ರಕರಣಗಳು ಪತ್ತೆ ಆಗ್ತಾ ಇದೆ. ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಹಣವನ್ನ ವಿಡ್ರಾ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಆದಾಯ ತೆರಿಗೆ ಪಾವತಿದಾರರಾಗಿದ್ರೂ ಕೂಡ ಯೋಜನೆ ಲಾಭವನ್ನ ಪಡೀತಾ ಇದ್ದಾರೆ ಅನ್ನುವಂಥದ್ದು ಸರ್ಕಾರ ಗೊತ್ತಾಗಿದೆ. ಅಂದ್ರೆ ನಿಜವಾದ ಫಲಾನುಭವಿಗಳ ಬದಲು ಅನರ್ಹರು ಕೂಡ ಈ ಯೋಜನೆಯ ಹಣವನ್ನ ಪಡೀತಾ ಇದ್ದಾರೆ. ಸೊ ಇದನ್ನ ಸ್ಟಾಪ್ ಮಾಡೋದಕ್ಕೆ ಸರ್ಕಾರ ಈಗ ದೊಡ್ಡ ಮಟ್ಟದ ಪರಿಶೀಲನೆಗೆ ಮುಂದಾಗಿರುವಂಥದ್ದು. ಸೊ ಇದಕ್ಕಾಗಿ ಫಲಾನುಭವಿಗಳ ಮೊಬೈಲ್ ಸಂಖ್ಯೆ, ಆಧಾರ್ ಮಾಹಿತಿ ಆಗಿರಬಹುದು, ಇತರ ವಿವರಗಳನ್ನ ಸಂಗ್ರಹಿಸೋದಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಸರ್ಕಾರದ ಉದ್ದೇಶ ಯೋಜನೆ ನಿಲ್ಲಿಸೋದಲ್ಲ, ದುರುಪಯೋಗವನ್ನ ತಡೆಯುವಂಥದ್ದು, ಅರ್ಹರಿಗೆ ಮಾತ್ರ ಹಣ ಸಿಗಬೇಕು ಅನ್ನುವಂಥದ್ದು. ಸೊ ಇದೇ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಬಯೋಮೆಟ್ರಿಕ್ ಅಪ್ಡೇಟ್ ಅಥವಾ ಇತರ ಪರಿಶೀಲನೆ ಪ್ರಕ್ರಿಯೆಗಳು ಬರಬಹುದು ಅನ್ನುವಂಥದ್ದನ್ನ ನಾವು ಐಡೆಂಟಿಫೈ ಮಾಡಬಹುದು. ಹಾಗಾಗಿ ಯಾರು ಆತಂಕ ಪಡಬೇಕು ಅಂತ ಇಲ್ಲ. ನೀವು ನಿಜವಾದ ಫಲಾನುಭವಿಯಾಗಿದ್ರೆ ಖಂಡಿತ ಹಣ ಕಂಟಿನ್ಯೂ ಆಗುತ್ತೆ. ಬಟ್ ಇಲ್ಲಿ ಹೊಸ ರೂಲ್ಸ್ ಏನು ಅನ್ನುವಂಥದ್ದನ್ನ ಹೇಳ್ತೀನಿ. ಸೊ ನೀವು ಏನ್ ಮಾಡಬೇಕು ಅಂತ. ಸೊ ಇನ್ ಮುಂದೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 1 ಟೈಮ್ ಬಯೋಮೆಟ್ರಿಕ್ ಅಪ್ಡೇಟ್ ಬರಬಹುದು ಸ್ನೇಹಿತರೆ. ಅಂದ್ರೆ ಒಮ್ಮೆ ಮಾತ್ರ ನಿಮ್ಮ ಹೆಬ್ಬೆರಳಿನ ಗುರುತನ್ನ ನೀಡಿ ನಿಮ್ಮ ಖಾತೆಯನ್ನ ನೀವು ಮರು ದೃಢೀಕರಿಸಬೇಕು. ಅಂದ್ರೆ ನೀವು ಅರ್ಹರು ಅನ್ನೋದಕ್ಕೆ. ಸೊ ಈ ಪ್ರಕ್ರಿಯೆ ಮುಗಿಸಿದ ಬಳಿಕ ಮಾತ್ರ ನೀವು ನಿಜವಾದ ಫಲಾನುಭವಿ ಅನ್ನುವಂಥದ್ದು ಸರ್ಕಾರದ ವ್ಯವಸ್ಥೆಯಲ್ಲಿ ದಾಖಲಾಗ್ತೀರಾ. ಇದನ್ನ ಇನ್ ಕೇಸ್ ಮಾಡಿಲ್ಲ ಅಂತಂದ್ರೆ ಸಿಂಪಲ್, ನಿಮ್ಮ ಖಾತೆಗೆ ಹಣ ಜಮೆ ಆಗೋದು ಬಹುಶಃ ಸ್ಟಾಪ್ ಆಗ್ಬೋದು. ಸೊ ಇಲ್ಲಿ ಯಾರಿಗೆ ಗೃಹಲಕ್ಷ್ಮಿ ಹಣ ಸಂಪೂರ್ಣ ಕಟ್ ಆಗ್ಬೋದು? ಸೊ ಮುಖ್ಯವಾಗಿ ವಿಚಾರ ಏನಪ್ಪಾ ಅಂತಂದ್ರೆ, BPL ಕಾರ್ಡ್ ಇದ್ರೂ ಕೂಡ ಅಥವಾ APL ಕಾರ್ಡ್ ಇದ್ರೂ ಕೂಡ ಸಾಕಾಗಲ್ಲ ಸ್ನೇಹಿತರೆ. ಸೊ ನೀವು ಆದಾಯ ತೆರಿಗೆ ಪಾವತಿದಾರರಾಗಿದ್ರೆ ಅಥವಾ ಸರ್ಕಾರದ ನಿಯಮ
ನಿಯಮಗಳ ಪ್ರಕಾರ ಅನರ್ಹರಾಗಿದ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ರದ್ದಾಗಬಹುದು. ಇದನ್ನ ಗಮನದಲ್ಲಿಟ್ಕೊಳ್ಳಿ. ಯಾಕಂದ್ರೆ ಈಗಾಗಲೇ 2 ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳನ್ನ BPL ಇಂದ APL ಗೆ ಕನ್ವರ್ಟ್ ಮಾಡಿದ್ದಾರೆ. ಇವರಲ್ಲಿ ಅನೇಕ ಆದಾಯ ತೆರಿಗೆ ಪಾವತಿದಾರರು ಇದ್ದಾರೆ ಅನ್ನುವಂಥದ್ದು ಸರ್ಕಾರಕ್ಕೆ ಗೊತ್ತಾಗಿದೆ. ಸೊ ಇಂತಹ ಕುಟುಂಬಗಳ ಗೃಹಲಕ್ಷ್ಮಿ ಸೌಲಭ್ಯ ಸ್ಥಗಿತಗೊಳ್ಳುವಂತ ಸಾಧ್ಯತೆ ಇದೆ. ಸೊ ಇದನ್ನ ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ. ಸೊ ಇಲ್ಲಿ ನಿಮ್ಮ ಹಣ ಸುರಕ್ಷಿತ ಆಗಿರಬೇಕು ಅಂತಂದ್ರೆ ಸಿಂಪಲ್, ಭಯ ಪಡುವಂತ ಅಗತ್ಯ ಇಲ್ಲ. ಹತ್ತಿರದ ಕರ್ನಾಟಕ 1, ಬೆಂಗಳೂರು 1 ಆಗಿರಬಹುದು, ಗ್ರಾಮ 1 ಕೇಂದ್ರಕ್ಕೆ ನೀವು ಭೇಟಿ ಕೊಟ್ಟು ಆಧಾರ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಿ. ಜೊತೆಗೆ ಆಧಾರ್ ಕಾರ್ಡ್ ನಿಮ್ಮ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿದೆಯಲ್ಲ, ಆ ಮೊಬೈಲ್ ನಂಬರ್ ಅನ್ನ ಕೂಡ ನೀವು ಬಳಸಬೇಕಾಗತ್ತೆ, ತಗೊಂಡು ಹೋಗ್ಬೇಕಾಗತ್ತೆ. ಬಯೋಮೆಟ್ರಿಕ್ ಮೂಲಕ ನಿಮ್ಮ ಖಾತೆಯನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಒಂದು ವಿಚಾರ ಹೇಳ್ತೀನಿ, ಇನ್ನೂ ಕೂಡ ಬಯೋಮೆಟ್ರಿಕ್ ಅಪ್ಡೇಟ್ ಬಂದಿಲ್ಲ. ಸೊ ಯಾವಾಗ ಸರ್ಕಾರದಿಂದ ಅಧಿಕೃತ ಸೂಚನೆ ಬರುತ್ತೋ ಆವಾಗ ನೀವು ಗ್ರಾಮ 1, ಬೆಂಗಳೂರು 1 ಹೋಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿದೆಯೋ, ಸೊ ಬಯೋಮೆಟ್ರಿಕ್ ಏನಿರುತ್ತೋ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಈಗ ನಾನು ಹೊಸ CM ಆಗಿರ್ಬೋದು, ಪಂಚ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ದೆ. ಸೊ ನಾವೆಲ್ಲರೂ ಕೂಡ ಡಿಪೆಂಡ್ ಆಗಿರೋದು ಏನಕ್ಕೆ ಹೇಳಿ? ಸೊ ಗೃಹಲಕ್ಷ್ಮಿಯಿಂದ ಪ್ರತಿ ತಿಂಗಳು 2,000 ಹಣ ಬರುತ್ತೆ. ಶಕ್ತಿ ಯೋಜನೆ ಅಂತ ಬಂದಾಗ ಫ್ರೀ ನಮ್ಗೆ ಓಡಾಡೋದಕ್ಕೆ ಬಸ್ ಇರುತ್ತೆ. ವಿದ್ಯುತ್ ಕೂಡ 200 ಯೂನಿಟ್ ಫ್ರೀ ಆಗಿ ಸಿಗುತ್ತೆ. ಅಥವಾ ಅನ್ನಭಾಗ್ಯ, ಊಟ ಅಂತ ಬಂದಾಗ ಅನ್ನಭಾಗ್ಯ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಪಂಚ ಗ್ಯಾರಂಟಿ ನಾವ್ ಯಾಕೆ ನಂಬ್ಕೊಂಡಿದೀವಿ ಹೇಳಿ? ದುಡ್ಡು ಬರುತ್ತೆ. ಸೊ ಆರ್ಥಿಕವಾಗಿ ನಮ್ಗೆ ಏನ್ ಸಮಸ್ಯೆ ಇದೆಯೋ ಅದರಿಂದ ಸ್ವಲ್ಪ ಆಚೆ ಬರಬಹುದು ಅನ್ನುವಂಥದ್ದು ಸಾಕಷ್ಟು ಮಿಡಲ್ ಕ್ಲಾಸ್ ಜನರ ಒಂದು ಅಭಿಪ್ರಾಯ ಆಗಿರುತ್ತೆ. ಅದೇ ತರ ಈಗ ನಾಳೆ ಆ ಒಂದು ದುಡ್ಡು ನಿಲ್ಬಹುದು, ಕಂಟಿನ್ಯೂ ಕೂಡ ಆಗಬಹುದು. ಬಟ್ ನಮ್ಮ ಒಂದು ಫ್ಯಾಮಿಲಿ ಅಂತ ಬಂದಾಗ ನಾವು ಇಲ್ಲ ಅಂತಂದ್ರೆ ಆರ್ಥಿಕವಾಗಿ ಅವರಿಗೆ ಸಮಸ್ಯೆ ಆಗಬಾರ್ದು ಅಂತಂದ್ರೆ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅದೇ ನಾಳೆ ನಮ್ಗೆ ಏನಾಗುತ್ತೆ ಅನ್ನುವಂಥದ್ದು ಯಾರು ಕೂಡ ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಸೊ ನಾಳೆ ನಮ್ಗೆ ಏನಾದ್ರೂ ಆಯ್ತು, ಸೊ ಆಸ್ಪತ್ರೆಗೆ ನಾವು ದಾಖಲಾದ್ವಿ ಅಂತಂದ್ರೆ ಆಸ್ಪತ್ರೆ ಬಿಲ್ ಯಾವ ತರ ಇರುತ್ತೆ ಅದನ್ನ ನಾನು ಹೇಳಬೇಕು ಅಂತಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇರುತ್ತೆ. ಸೊ ನಾವು ಒಂದಿನ ಆಸ್ಪತ್ರೆಗೆ ಹೋಗಿ ಬಂದ್ವಿ ಅಂತಂದ್ರೂ ಕೂಡ ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ. ಆದ್ರೆ ಇಲ್ಲಿ ನಾವು ಒಂದಷ್ಟು ಹಣವನ್ನ, ನಮ್ಮ ಒಂದು ಸೇವಿಂಗ್ಸ್ ಆಗಿರ್ಬೋದು, ನಾವು ಕಷ್ಟಪಟ್ಟು ದುಡ್ದಂತ ಹಣ ಆಗಿರ್ಬೋದು, ಎಲ್ಲವೂ ಕೂಡ ಉಳಿತಾಯ ಮಾಡಿದಂತ ಹಣವನ್ನ ನಾವು ಆಸ್ಪತ್ರೆಗೆ ಕಟ್ಬಿಡ್ತೀವಿ. ಸೊ ಇವತ್ತು ನಿಮ್ಗೆ ಅನ್ಸ್ಬೋದು, ಯಾಕಪ್ಪ ನಾವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕು, ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೇಕು, ಇದರಿಂದ ಏನ್ ಯೂಸ್ ಅಂತ. ಸೊ ಪ್ರತಿಯೊಬ್ಬರಿಗೂ ಕೂಡ ಯಾರು ಆಸ್ಪತ್ರೆಗೆ ಹೋಗಿದಾರೋ ಅಥವಾ ಯಾರನ್ನೋ ಕಳ್ಕೊಂಡಿದ್ದಾರೋ, ಆರ್ಥಿಕವಾಗಿ ಯಾರು ಸಮಸ್ಯೆಯನ್ನ ಫೇಸ್ ಮಾಡಿದಾರೋ ಅವರಿಗೆ ಖಂಡಿತ ಅವ್ರು ಒಂದು ಬಾರಿ ಯೋಚನೆ ಮಾಡಿರ್ತಾರೆ, ನಾನೊಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಬೇಕಿತ್ತು, ಅಥವಾ ಯಾರವ್ರನ್ನ ಬಿಟ್ಟು ಹೋಗಿದಾರೋ ಒಂದು ಟರ್ಮ್ ಇನ್ಶೂರೆನ್ಸ್ ಆದ್ರೂ ಅವ್ರು ಮಾಡ್ಕೊಂಡಿರ್ಬೇಕಿತ್ತಲ್ವಾ ಅನ್ನುವಂತ ಯೋಚನೆಯನ್ನ ಖಂಡಿತ ಮಾಡಿರ್ತಾರೆ. ಸೊ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಅನ್ನುವಂಥದ್ದು ಇವತ್ತು ಅಗತ್ಯ ಅಲ್ಲ ಸ್ನೇಹಿತರೆ, ಇದು ಅನಿವಾರ್ಯ. ಬಟ್ ಇಲ್ಲಿ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡ್ತೀವಿ ಅಂತಂದ್ರೆ ತುಂಬಾ ಜನರಿಗೆ ಒಂದು ಅಭಿಪ್ರಾಯ ಇದೆ. ತುಂಬಾ ಜನ ನನ್ನ ಹತ್ರ ಕೇಳಿದ್ದಾರೆ, ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ತುಂಬಾ ಕಾಸ್ಟ್ಲಿ ಅಲ್ಲ ಅಂತ ಹೇಳ್ಕೊಂಡು. ಖಂಡಿತ ಇಲ್ಲ. ಸೊ ಇದು ನಿಮ್ಮ ಒಂದು ಅನಿಶ್ಚಿತತೆ ಏನಿರುತ್ತೋ ಅದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಸಜೆಸ್ಟ್ ಮಾಡಬೇಕು ಅಂತಂದ್ರೆ ಇದನ್ನ ನಾನು ಕೂಡ ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ನಿಮಗೆ ಪ್ರೀಮಿಯಂ ಸ್ಟಾರ್ಟ್ ಬಂದು 400 ರಿಂದ 500 ರೂಪಾಯಿ ತಿಂಗಳಿಗೆ ಶುರುವಾಗುತ್ತೆ. ಹಾಗೆ 1 ಕೋಟಿವರೆಗೆ ಕವರೇಜ್ ಕೂಡ ಸಿಗುವಂತದ್ದು. ಇನ್ನು ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದಾಗ ಸೊ ಇಲ್ಲೂ ಕೂಡ ನಿಮಗೆ ಪ್ರತಿ ತಿಂಗಳು ಪ್ರೀಮಿಯಂ ಬಂದು 400 ರಿಂದ 500 ರೂಪಾಯಿವರೆಗೆ ಶುರುವಾಗುತ್ತೆ. ಸೊ ನಿಮಗೆ 1 ಕೋಟಿವರೆಗೆ ನಿಮ್ಮ ಹೆಲ್ತ್ ಅಥವಾ ನಿಮ್ಮ ಫ್ಯಾಮಿಲಿ ಏಜ್ ಮೇಲೆ ಡಿಪೆಂಡ್ ಆಗಿ 1 ಕೋಟಿವರೆಗೆ ಕವರೇಜ್ ಕೂಡ ಸಿಗುತ್ತೆ. 30 ಮಿನಿಟ್ಸ್ ಕ್ಲೈಮ್ ಸಪೋರ್ಟ್ ಕೂಡ ಇದೆ. ಹಾಗೆ ಡೆಡಿಕೇಟೆಡ್ ಹೆಲ್ತ್ ಮ್ಯಾನೇಜರ್ ಕೂಡ ಇಲ್ಲಿ ನಿಮಗೆ ಸಿಗ್ತಾರೆ. ಸೊ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅಂತ ಬಂದಾಗ ಇನ್ ಕೇಸ್ ನೀವು ಬೈ ಮಾಡಬೇಕು, ನಿಮ್ಮ ಫ್ಯಾಮಿಲಿ ಕೂಡ ಸೇಫ್ಟಿ ಆಗಿರಬೇಕು, ಸೆಕ್ಯೂರ್ಡ್ ಆಗಿರಬೇಕು ಅಂತಂದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ನೇರವಾಗಿ ಬೈ ಮಾಡಬಹುದು. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ನೋಡೋಣ. 2ನೇ ಅಪ್ಡೇಟ್ ಬಗ್ಗೆ, ಗೃಹಜ್ಯೋತಿ 200 ಯೂನಿಟ್ ಫ್ರೀ ಕರೆಂಟ್ ಕಥೆ ಏನು ಅನ್ನೋದ್ರ ಬಗ್ಗೆ, ಇದರ ಬಗ್ಗೆ ಕೂಡ CM ದೊಡ್ಡ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಸೊ ಗೃಹಜ್ಯೋತಿ ಅಂದ್ರೆ ತಿಂಗಳಿಗೆ 200 ಯೂನಿಟ್ ತನಕ ಉಚಿತ ವಿದ್ಯುತ್ ಸಿಗ್ತಾ ಇತ್ತು. ಇದರ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಈಗ ಫ್ರೀ ಕರೆಂಟ್ ಬಂದಾಗತ್ತಾ, CM ಏನ್ ಹೇಳಿದ್ದಾರೆ, ಯೋಜನೆ ಕಂಟಿನ್ಯೂ ಆಗುತ್ತಾ? ಇಲ್ಲಿ ಕೂಡ ದುರುಪಯೋಗದ ಪ್ರಕರಣಗಳು ಸರ್ಕಾರದ ಗಮನಕ್ಕೆ ಬಂದಿದೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ಕೆಲವರು ಮನೆ ಬಳಕೆಗೆ ಕೊಡಬೇಕಾದಂತ ಉಚಿತ ವಿದ್ಯುತ್ ಅನ್ನ ವಾಣಿಜ್ಯ ಉದ್ದೇಶಕ್ಕೋಸ್ಕರ ಬಳಸ್ತಾ ಇದ್ದಾರೆ. ಇದು ಸರ್ಕಾರದ ಗಮನಕ್ಕೆ ಬಂದಿದೆ. ಇನ್ನು 2ನೇದಾಗಿ, ಕೆಲವರ ಹೆಸರಿನಲ್ಲಿ 1 ಅಲ್ಲ 2 ಅಲ್ಲ 5 ರಿಂದ 6 ಮೀಟರ್ಗಳು ಇದೆ ಅಂತ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಇಂತಹ ಪ್ರಕರಣಗಳನ್ನ ಪತ್ತೆ ಹಚ್ಚೋದಕ್ಕೆ ಸರ್ಕಾರ ಒಂದಷ್ಟು ಮಾಹಿತಿಯನ್ನ ಸಂಗ್ರಹಿಸೋದಕ್ಕೆ ರೆಡಿ ಆಗಿದೆ ಸ್ನೇಹಿತರೆ. ಅಂದ್ರೆ 200 ಯೂನಿಟ್ ಫ್ರೀ ಕರೆಂಟ್ ಯೋಜನೆ ಬಂದಾಗಲ್ಲ, ಆದ್ರೆ ನಿಜವಾಗಿಯೂ ಕೂಡ ಅರ್ಹರಾಗಿರೋರಿಗೆ ಮಾತ್ರ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಪರಿಶೀಲನೆ ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ. ಇದು ಮೇಜರ್ 2ನೇ ಅಪ್ಡೇಟ್. ಇನ್ನು 3ನೇ ಅಪ್ಡೇಟ್ ಬಗ್ಗೆ ನೋಡೋಣ. ಶಕ್ತಿ ಯೋಜನೆ, ಮಹಿಳೆಯರಿಗೋಸ್ಕರ ಇರುವಂತ
ಫ್ರೀ ಬಸ್ ಏನು ಸ್ಟಾಪ್ ಆಗುತ್ತಾ, ಸೊ ಪುರುಷರಿಗೂ ಕೂಡ ಕೊಡಬೇಕು ಅನ್ನುವಂಥ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಈಗ ಮಹಿಳೆಯರಿಗೆ ಅತ್ಯಂತ ಉಪಯುಕ್ತ ಆಗಿರುವಂತ ಶಕ್ತಿ ಯೋಜನೆ, ಪ್ರತಿದಿನ ಲಕ್ಷಾಂತರ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಸಿಎಂ ಬದಲಾವಣೆ ಆದ್ಮೇಲೆ ಹಲವಾರು ಜನ ಕೇಳ್ತಾ ಇದ್ದಾರೆ, ಸೊ ಏನು, ಸೊ ಇನ್ನು ಮುಂದೆ ಟಿಕೆಟ್ ತೆಗೆದುಕೊಂಡು ಹೋಗ್ಬೇಕಾ ಅಂತ ಹೇಳ್ಕೊಂಡು ಉತ್ತರ ಏನ್ ಗೊತ್ತಾ, ಶಕ್ತಿ ಯೋಜನೆ ಕಂಟಿನ್ಯೂ ಆಗುತ್ತೆ. ಸೊ ಸರ್ಕಾರ ಯಾವುದೇ ಹಂತದಲ್ಲೂ ಈ ಯೋಜನೆ ನಿಲ್ಲಿಸೋ ಬಗ್ಗೆ ಎಲ್ಲೂ ಕೂಡ ಹೇಳಿಲ್ಲ ಸ್ನೇಹಿತರೆ. ಬದಲಿಗೆ ಅರ್ಹ ಫಲಾನುಭವಿಗಳ ಮಾಹಿತಿ ಸರಿಯಾಗಿ ಇರಬೇಕು ಅನ್ನುವಂತ ಉದ್ದೇಶದಿಂದ ಡೇಟಾವನ್ನ ಅಪ್ಡೇಟ್ ಮಾಡಲಾಗ್ತಾ ಇದೆ. ಹಾಗಾಗಿ ಮಹಿಳೆಯರು ಈ ವಿಚಾರದಲ್ಲಿ ಆತಂಕ ಪಡುವಂತ ಅಗತ್ಯ ಇಲ್ಲ. ಸೊ ಇದರಲ್ಲಿ ಯಾವುದೇ ಅಪ್ಡೇಟ್ ಆಗಿರ್ಬೋದು, ಸ್ಟಾಪ್ ಆಗಿರ್ಬೋದು, ಆ ಥರ ಯಾವುದೂ ಕೂಡ ಇಲ್ಲ. ಇನ್ನು ನಾಲ್ಕನೇದಾಗಿ ಯುವ ನಿಧಿ. ಸೊ ಈಗ ಯುವಕರಿಗೆ ಸಂಬಂಧಿಸಿದಂತ ಯೋಜನೆ ಇದು. ಸೊ ಪದವಿ ಹಾಗೆ ಡಿಪ್ಲೊಮೊ ಮುಗಿಸಿ ಉದ್ಯೋಗ ಸಿಗದೆ ಇರುವಂತ ಯುವಕರಿಗೆ ಆರ್ಥಿಕ ನೆರವನ್ನ ನೀಡುವಂತ ಯೋಜನೆ. ಇದರಲ್ಲಿ ಸಾಕಷ್ಟು ಜನರಿಗೆ ಬೇಸರ ಏನಂತಂದ್ರೆ ತುಂಬಾ ಟೈಮ್ ಇಂದ ಯುವ ನಿಧಿ ದುಡ್ಡು ಬಂದಿಲ್ಲ ಅಂತ ಹೇಳ್ಕೊಂಡು ಈ ಯೋಜನೆಯಲ್ಲೂ ಸರ್ಕಾರ ಯಾವುದೇ ಬದಲಾವಣೆ ಘೋಷಿಸಿಲ್ಲ. ಆದ್ರೆ ನಿಜವಾಗಿಯೂ ಕೂಡ ನಿರುದ್ಯೋಗಿಗಳೇ ಅನ್ನುವಂತ ಒಂದಷ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಫಲಾನುಭವಿಗಳು ತಮ್ಮ ದಾಖಲೆಗಳನ್ನ ಸರಿಯಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಹಾಗಾಗಿ ಯಾಕಂತಂದ್ರೆ ತುಂಬಾ ಕಡೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ, ಯುವ ನಿಧಿ ಯಾರಿಗೆ ಸಿಗ್ಬೇಕು ಅವ್ರಿಗೆ ಸಿಗ್ತಾ ಇಲ್ಲ, ಸೊ ಅನ್ಎಂಪ್ಲಾಯ್ಮೆಂಟ್ ಯಾರಿದಾರೋ ಅವ್ರಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದಾಗಿ. ಸೊ ಹಾಗಾಗಿ ಯುವ ನಿಧಿ ಅನ್ನುವಂಥದ್ದು ಬಂದಾಗ ನಿಮ್ಮ ದಾಖಲೆಗಳನ್ನ ಸರಿಯಾಗಿ ಇಟ್ಕೊಳ್ಳಿ. ಇನ್ನು ಐದನೇದಾಗಿ ಅನ್ನಭಾಗ್ಯ. ಸೊ ಇದು ಕೂಡ ಒಂದು ಮೇಜರ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ರಾಜ್ಯದ ಲಕ್ಷಾಂತರ ಕುಟುಂಬಗಳಿಗೆ ಅಕ್ಕಿ ಹಾಗೆ ನಗದು ಸಹಾಯದ ರೂಪದಲ್ಲಿ ಸಿಗ್ತಿರುವಂತ ಒಂದು ಪ್ರಮುಖ ಯೋಜನೆ ಆಗಿರುತ್ತೆ. ಈ ಯೋಜನೆ ಕೂಡ ಕಂಟಿನ್ಯೂ ಆಗುತ್ತೆ. ಸರ್ಕಾರ ಇದನ್ನ ನಿಲ್ಲಿಸೋ ಬಗ್ಗೆ ಯಾವುದೇ ಘೋಷಣೆ ಮಾಡಿಲ್ಲ ಸ್ನೇಹಿತರೆ. ಆದ್ರೆ ರೇಷನ್ ಕಾರ್ಡ್ ಚೆಕಿಂಗ್ ಇನ್ ಮುಂದೆ ಶುರುವಾಗುತ್ತೆ, ಅರ್ಹತೆ ಪರಿಶೀಲನೆ ಆಗುತ್ತೆ, ಅನರ್ಹರನ್ನ ಗುರುತಿಸುವಂತ ಕೆಲಸ ಕಂಟಿನ್ಯೂ ಆಗುತ್ತೆ. ಆಲ್ರೆಡಿ ಅನರ್ಹ BPL ಕಾರ್ಡ್ ಏನಿರುತ್ತೋ ಎಲ್ಲ ಕೂಡ ರದ್ದಾಗಿದೆ. ಇತ್ತೀಚೆಗೆ ಸಾಕಷ್ಟು BPL ಕಾರ್ಡ್ಗಳನ್ನ APLಗೆ ಕೂಡ ಕನ್ವರ್ಟ್ ಮಾಡಲಾಗಿತ್ತು. ಅದರ ಪರಿಣಾಮ ಕೆಲವರಿಗೆ ಯೋಜನೆಯ ಅರ್ಹತೆಯ ಮೇಲೂ ಪರಿಣಾಮ ಬೀಳುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ನಿಮ್ಮ ಹತ್ರ ಇನ್ ಕೇಸ್ BPL ಕಾರ್ಡ್ ಇತ್ತು ಅಂತಂದ್ರೆ, ನೀವು ಕಾರ್ ಹೊಂದಿದ್ದೀರಾ ಅಥವಾ ಜಮೀನಿದೆ ಅಥವಾ ನೀವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಂತಂದ್ರೆ ಹುಷಾರಾಗಿರಿ, ನಿಮ್ಮ BPL ಕಾರ್ಡ್ ರದ್ದಾಗಬಹುದು. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಹೊಸ ಸಿಎಂ ಬಂದಿದ್ದಾರೆ, ಆದ್ರೆ 5 ಗ್ಯಾರಂಟಿ ಯೋಜನೆಗಳು ನಿಲ್ತಾ ಇಲ್ಲ. ಗೃಹಲಕ್ಷ್ಮಿ ಕಂಟಿನ್ಯೂ ಆಗುತ್ತೆ, 200 ಯೂನಿಟ್ ಫ್ರೀ ಕರೆಂಟ್ ಕೂಡ ಕಂಟಿನ್ಯೂ ಆಗುತ್ತೆ, ಮಹಿಳೆಯರ ಫ್ರೀ ಬಸ್ ಕೂಡ ಕಂಟಿನ್ಯೂ ಆಗುತ್ತೆ, ಯುವ ನಿಧಿ ಕೂಡ ಕಂಟಿನ್ಯೂ ಆಗುತ್ತೆ, ಅನ್ನಭಾಗ್ಯ ಕೂಡ ಕಂಟಿನ್ಯೂ ಆಗುತ್ತೆ. ಆದ್ರೆ ಅನರ್ಹರನ್ನ ಹೊರಗಿಡುವ ಹಾಗೆ ಜೊತೆಗೆ ನಿಜವಾದ ಫಲಾನುಭವಿಗಳನ್ನ ಗುರುತಿಸುವಂತ ದೊಡ್ಡ ಮಟ್ಟದ ಪರಿಶೀಲನೆ ಈಗ ಶುರುವಾಗುತ್ತೆ ಸ್ನೇಹಿತರೆ. ಹಾಗಾಗಿ ಯಾವುದೇ ವದಂತಿಗಳಿಗೆ ಕಿವಿಗೊಡಬೇಡಿ, ಸರ್ಕಾರದ ಅಧಿಕೃತ ಪ್ರಕಟಣೆಗಳನ್ನ ಮಾತ್ರ ನಂಬಿ ಸ್ನೇಹಿತರೆ. ಯಾಕಂತಂದ್ರೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಹರಿದಾಡ್ತಾ ಇದೆ ಅನ್ನೋದನ್ನ ಹೇಳ್ತೀನಿ. ಖುದ್ದು ನಾನೇ ನೋಡಿದ್ದೀನಿ. 2,000 ಇರುವಂತ ಗೃಹಲಕ್ಷ್ಮಿ ಹಣ 5,000 ಆಗುತ್ತಂತೆ. DKಶಿ ಅವರು ಅನೌನ್ಸ್ ಮಾಡಿದ್ರಂತೆ 3,000 ಆಗುತ್ತಂತೆ, ಪ್ರತಿ ತಿಂಗಳು 6,000 ಬರುತ್ತೆ ಅಂತ ಅನ್ನುವಂತ ಅಂತೆ ಕಂತೆಗಳ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸೊ ಅದಕ್ಕೋಸ್ಕರ ಸಾಕಷ್ಟು ಜನ ಬೇರೆ ಬೇರೆ ಲಿಂಕ್ ಗಳನ್ನ ಕ್ಲಿಕ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ರೀತಿಯಾದಂತಹ ಫೇಕ್ ಲಿಂಕ್ ಗಳನ್ನ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಸೊ ಖುದ್ದು ಸಿಎಂ ಅವರು ಯಾವ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೋ ಅದನ್ನ ಈ ವಿಡಿಯೋದಲ್ಲಿ ನಿಮಗೆ ಕ್ವಿಕ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿಡ್ತೀನಿ. ಸೊ ಈಗ ನಿಮಗ್ ಪ್ರಶ್ನೆ ಕೇಳ್ತೀನಿ. ಸೊ ಹೊಸ ಸಿಎಂ ಬಂದಾಗಿದೆ, ಈ ಪಂಚ ಗ್ಯಾರಂಟಿಗಳು ಏನಿದೆಯೋ ಅದು ಕಂಟಿನ್ಯೂ ಆಗಬೇಕಾ ಅಥವಾ ಸ್ಟಾಪ್ ಆಗಬೇಕಾ? ಈಗ ಸರ್ಕಾರ ತಗೊಂಡಿರುವಂತ ಈ ಒಂದು ಪರಿಶೀಲನೆ ಏನಿದೆಯೋ ಆ ಒಂದು ನಿರ್ಧಾರ ಸರಿ ಅಂತ ಅನ್ಸುತ್ತಾ ನಿಮ್ಗೆ? ಈ ತಿಂಗಳ ಗೃಹಲಕ್ಷ್ಮಿ ಹಣ ಬಂತ? ಸೊ ನೀವು ಎಲ್ಲಿಯವರು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅಂತ ಬಂದಾಗ ಇನ್ ಕೇಸ್ ನೀವು ಬೈ ಮಾಡಬೇಕು, ನಿಮ್ಮ ಫ್ಯಾಮಿಲಿ ಕೂಡ ಸೇಫ್ಟಿ ಆಗಿರಬೇಕು, ಸೆಕ್ಯೂರ್ಡ್ ಆಗಿರಬೇಕು ಅಂತಂದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ನೇರವಾಗಿ ಬೈ ಮಾಡಬಹುದು. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.